ಕಟ್ಟುತ್ತಿರುವ ಸ್ವಂತ ಮನೆ. ಉಡುಪಿಯಲ್ಲಿರೋ ಅಜ್ಜಿಯ ಬಾಡಿಗೆ ಮನೆಗೆ ಹಣ ಕಟ್ಟುತ್ತಿರೋ ರಕ್ಷಿತಾ ಶೆಟ್ಟಿ. ನಾನು ಬಿಗ್ ಬಾಸ್ ಮನೆ ಹೋಗ್ತಾ ಇದ್ದೀನಿ ಅಲ್ವಾ, ಸೊ ನನ್ನ ಫ್ರೆಂಡ್ಸ್, ನನ್ನ ಫ್ಯಾಮಿಲಿ ಅವರು ಸೆಂಡ್ ಆಫ್ ಮಾಡಲಿಕ್ಕೆ ಇಷ್ಟು ಗ್ರ್ಯಾಂಡ್ ಆಗಿ ಒಂದು ಸೆಲೆಬ್ರೇಷನ್ ಮಾಡಿದ್ದಾರೆ. ತುಂಬ ಖುಷಿ ಆಯಿತು ನನಗೆ ಇಲ್ಲಿ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಶೋನಲ್ಲಿ ವೀಕ್ಷಕರ ಮನಸ್ಸು ಗೆದ್ದಿರುವ ರಕ್ಷಿತಾ ಶೆಟ್ಟಿ ಅವರ ತಂದೆ ತಾಯಿ ಮುಂಬೈನಲ್ಲಿದ್ದರೆ ಅಜ್ಜಿ ಉಡುಪಿಯಲ್ಲಿರುತ್ತಾರೆ. ರಕ್ಷಿತಾ ಶೆಟ್ಟಿ ಅವರ ಆಟದ ಬಗ್ಗೆ ಸದ್ಯ ಅಜ್ಜಿ ಚಾನೆಲ್ ಒಂದಕ್ಕೆ ಸಂದರ್ಶನವೊಂದನ್ನು ನೀಡಿದ್ದಾರೆ. ಹೌದು, ತಂದೆ ತಾಯಿ ಏನ್ ಮಾಡ್ತಾರೆ ಅನ್ನೋ ಮಾತಿಗೆ ಮುಂಬೈನಲ್ಲಿ ರಕ್ಷಿತಾ ಶೆಟ್ಟಿ ತಂದೆ ಪಾನ್ ಶಾಪ್ ಇಟ್ಟುಕೊಂಡಿದ್ದಾರೆ. ರಕ್ಷಿತಾ ಆಗಾಗ ಉಡುಪಿಗೆ ಬರ್ತಿರ್ತಾಳೆ. ಮನೆಗೆ ಬಂದರೆ ಅವಳೇ ಎಲ್ಲ ರೀತಿಯ ಅಡುಗೆ ಮಾಡ್ತಾಳೆ. ನನ್ನನ್ನು ಯೂಟ್ಯೂಬ್ನಲ್ಲಿ ತೋರಿಸ್ಬೇಡ ಅಂತ ಹೇಳ್ತೀನಿ, ಆದರೂ ಅವಳು ಆಗಾಗ ನನ್ನ ವಿಡಿಯೋವನ್ನು ಯೂಟ್ಯೂಬ್ಗೆ ಹಾಕುತ್ತಿದ್ದಳು ಎಂದು ಅಜ್ಜಿ ರತ್ನಮ್ಮ ಹೇಳಿಕೊಂಡಿದ್ದಾರೆ. ರಕ್ಷಿತಾ ಶೆಟ್ಟಿ ಬೈದ್ರೆ ಬೇಸರ ಆಗುತ್ತಾ ಅನ್ನೋ ಮಾತಿಗೆ ಬಿಗ್ ಬಾಸ್ ಮನೆಗೆ ಹೋಗ್ತೀನಿ ಎಂದಾಗ ಶಾಕ್ ಆಗಿದ್ದುಂಟು. ನನಗೆ ಖುಷಿಯೂ ಆಗಿದೆ. ಆಗಾಗ ಬಿಗ್ ಬಾಸ್ ನೋಡ್ತೀನಿ. ಯಾರಾದರೂ ರಕ್ಷಿತಾ ಶೆಟ್ಟಿಯನ್ನ ಬೈದಾಗ ಬೇಸರ ಆಗುವುದು, ಕೋಪ ಬರುತ್ತೆ. ಹೀಗಾಗಿ ಒಮ್ಮೊಮ್ಮೆ ಬಿಗ್ ಬಾಸ್ ನೋಡೋದಿಲ್ಲ ಎಂದು ರತ್ನಮ್ಮ ಹೇಳಿಕೊಂಡಿದ್ದಾರೆ. ಗಿಲ್ಲಿ ನಟನನ್ನ ಕಂಡ್ರೆ ನನಗೆ ಇಷ್ಟ. ಗಿಲ್ಲಿ ನಟ ಚೆನ್ನಾಗಿ ಆಡ್ತಿದ್ದಾನೆ. ಗಿಲ್ಲಿ ನಟನನ್ನ ಕಂಡ್ರೆ ನನಗೆ ಇಷ್ಟ. ಅವನು ರಕ್ಷಿತಾಗೆ ವಂಶದ ಕುಡಿ ಎಂದು ಹೇಳೋದು ನನಗೆ ಖುಷಿ ಆಗುತ್ತೆ, ನಗು ಬರುತ್ತೆ. ಧ್ರುವಂತ್ ಅವರು ರಕ್ಷಿತಾ ಬಗ್ಗೆ ಮಾತನಾಡಿದ್ದು ಬೇಸರ ಆಗಿತ್ತು. ಧ್ರುವಂತ್ ಮೇಲೆ ನನಗೆ ಕೋಪ ಇದೆ ಎಂದಿದ್ದಾರೆ ರತ್ನಮ್ಮ. ಇನ್ನು ರಕ್ಷಿತಾಗೆ ನಾಯಿ ಅಂದರೆ ತುಂಬಾನೇ ಇಷ್ಟ. ರಕ್ಷಿತಾಗೆ ನಾಯಿ ಅಂದರೆ ತುಂಬಾ ಇಷ್ಟ. ಬೀದಿ ನಾಯಿಗಳು ಕಂಡ್ರೆ ಸಾಕು, ಅದಕ್ಕೆ ಮೀನು ಹಾಕ್ತಾಳೆ. ಒಂದು ಗುಣ ಎಂದು ಹೇಳಕ್ಕಾಗಲ್ಲ, ಆದರೆ ರಕ್ಷಿತಾಳಲ್ಲಿರುವ ಎಲ್ಲ ಗುಣ ಇಷ್ಟ ಎಂದು ರತ್ನಮ್ಮ ಹೇಳಿಕೊಂಡಿದ್ದಾರೆ. ರಕ್ಷಿತಾ ಶೆಟ್ಟಿ ಅವರು ಸ್ವಂತ ಹಣದಲ್ಲಿ ಮುಂಬೈನಲ್ಲಿ ಫ್ಲ್ಯಾಟ್ ತಗೊಂಡಿದ್ದಾಳೆ. ಅದಕ್ಕಾಗಿ ಸಾಲವನ್ನು ಕೂಡ ಮಾಡಿದ್ದಾಳೆ. ಅಪ್ಪ ಅಮ್ಮ ಅಲ್ಲಿ ಇರೋದಕ್ಕೆ ಅವಳು ಆಗಾಗ ಇಲ್ಲಿಗೆ ಬಂದು ಹೋಗ್ತಿರ್ತಾಳೆ ಎಂದು ರತ್ನಮ್ಮ ಹೇಳಿಕೊಂಡಿದ್ದಾರೆ. ಇನ್ನು ಬಾಡಿಗೆ ಮನೆಯಲ್ಲಿದ್ದಾರಂತೆ. ರಕ್ಷಿತಾ ಶೆಟ್ಟಿ ಹುಟ್ಟಿ 3 ತಿಂಗಳಿಗೆ ಅವಳನ್ನು ಮುಂಬೈಗೆ ಕರೆದುಕೊಂಡು ಹೋದರು. ಅವಳಿಗೆ ಕನ್ನಡ ಬರ್ತಿರಲಿಲ್ಲ. ಈಗ ಸ್ವಲ್ಪ ಕನ್ನಡ ಮಾತನಾಡುತ್ತಾಳೆ. ಅಂದಹಾಗೆ ಅಜ್ಜಿ ಮನೆ ಸೋರುತ್ತಿದೆ, ರಿಪೇರಿ ಆಗಬೇಕು ಎಂದು ಬಾಡಿಗೆ ಮನೆಯಲ್ಲಿದ್ದಾರಂತೆ. ಬಾಡಿಗೆ ಮನೆಯ ಹಣವನ್ನು ಕೂಡ ರಕ್ಷಿತಾ ಅವರೇ ಕಟ್ಟುತ್ತಿದ್ದಾಳೆ ಎಂದು ರತ್ನಮ್ಮ ಸದ್ಯ ಹೇಳಿಕೊಂಡಿದ್ದಾರೆ. ಇನ್ನು ರಕ್ಷಿತಾ ಶೆಟ್ಟಿ ಕುಟುಂಬಸ್ಥರು ಯಾರು ಅನ್ನೋ ಮಾತಿಗೆ ರಕ್ಷಿತಾ ಶೆಟ್ಟಿ ಅಜ್ಜಿಗೆ 4 ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು. ಮೊದಲ ಮಗಳೇ ರಕ್ಷಿತಾ. ಮಂಗಳೂರು, ಮುಂಬೈನಲ್ಲಿ ರಕ್ಷಿತಾ ಅವರ ಸಹೋದರ ಮಾವ ಚಿಕ್ಕಮ್ಮ ಇರ್ತಾರೆ. ಬಿಗ್ ಬಾಸ್ ಮನೆಗೆ ಹೋಗುವಾಗ ರಕ್ಷಿತಾ ಅವರು ಸ್ವಲ್ಪ ಅತ್ತುಕೊಂಡು ಹೋಗಿದ್ದಳು ಎಂದು ಸದ್ಯ ಅಜ್ಜಿ ಹೇಳಿಕೊಂಡಿದ್ದಾಳೆ. ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ದೊಡ್ಡ ಸಾಧನೆ ಮಾಡಿದ್ದಾಳಲ್ವಾ ರಕ್ಷಿತಾ. ಇನ್ನು ರಕ್ಷಿತಾ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ.